ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಆನಂದದಂತಂ. ಎಲ್ಲಿಗೆ ಬಂದಿತ್ತು? 474ನೇ ಪುಟದಲ್ಲಿ ತಳಗ ಶ್ರುತಿವಾಕ್ಯ ಏನಂತಾರೆ, ಉಪನಿಷತ್ತಿನ ವಾಕ್ಯ ಏನದ ನೋಡ್ಕೊಡ್ರಲ್ಲಿ. ಸೋಕಾಮಯತ ಅಂತ ಪ್ರಾರಂಭ ಆಗತ್ತದ. ಈಗ ಆ ದೇಹವನ್ನು ಬಿಟ್ಟುಬಿಟ್ರು. ಯಾರು? ಬ್ರಹ್ಮದೇವರು. ದೇಹವನ್ನು ಬಿಟ್ಟು ಪುನಃ ದೇಹದಲ್ಲಿ ಪ್ರವೇಶ ಮಾಡಬೇಕು ಅಂತ ಇಚ್ಛೆ ಪಟ್ಟರು. ಹಾಗಾದರೆ ದೇಹತ್ಯಾಗವನ್ನು ಮಾಡಿದರು. ಈ ದೇಹತ್ಯಾಗವನ್ನು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ನಿನ್ನೆ ದಿವಸ ಒಂದು ಪ್ರಶ್ನೆ ಬಂತು ಕೊನೆಗೆ, ಇದು ಆತ್ಮಹತ್ಯೆ ಅಂತ ಅನ್ಸ್ಕೊಳ್ಳೋದಿಲ್ವೇನೋ ಅಂತ. ಇದು ಆತ್ಮಹತ್ಯೆ ಅಲ್ಲ. ದೇಹತ್ಯಾಗವನ್ನು ಮಾಡುವಿಕೆ ಅಂತನ್ನುವುದು ಎಲ್ಲ ಕಾಲದಲ್ಲೂ ಆತ್ಮಹತ್ಯೆ ಅಂತ ಕರೆಸಿಕೊಳ್ಳುವುದಿಲ್ಲ. ದುಃಖ ಸಹನ ಮಾಡಿಕೊಳ್ಳಿಕ್ಕಾಗದೇನೆ ದೇಹತ್ಯಾಗವನ್ನು ಮಾಡಿದ್ದ ಆತ್ಮಹತ್ಯೆ. ಇಲ್ಲಿ ಬ್ರಹ್ಮದೇವರು ಮಾಡಿರುವಂತಹ ಕೆಲಸ ಏನು? ಶ್ರೀಮದಾಚಾರ್ಯ ಅದಕ್ಕೆ ಉತ್ತರವನ್ನು ಕೊಟ್ಟರು. ಏನಂತ ಕೊಟ್ಟರು? ತಾಪೇ ಪ್ರಾಣ ನಿಸ್ಸರಂತಿ ಸಾಚ ಕ್ರೀಡಾ ವಿಭೋ ಸ್ಮೃತ. ಇದು ಬ್ರಹ್ಮದೇವರು ನಡೆಸಿದ ಒಂದು ಕ್ರೀಡೆಗೆ ಹೊರತಾಗಿ ಇದನ್ನೇನು ತಿಳ್ಕೋಬಾರದು ಅಂತಂದ್ರೆ ಆತ್ಮಹತ್ಯೆ ಅಂತ ಭಾವಿಸಬಾರದು. ಯಾಕೆ ಆತ್ಮಹತ್ಯೆ ಅಂತ ಭಾವಿಸಬಾರದು, ಕ್ರೀಡಾ ಅಂತ ಭಾವಿಸಬೇಕು? ಮೊದಲು ವಿಷಯ ಏನಾಗಿದೆ, ಬ್ರಹ್ಮದೇವರಿಗೆ ಭಗವಂತನನ್ನ ಕುರಿತು ಯಜ್ಞ ಮಾಡಬೇಕು ಅಂತ ಇಚ್ಛಾ ಬಂದದ. ಇಚ್ಛಾ ಬಂದಾಗ ಯಾವುದರಿಂದ ಯಜ್ಞ ಮಾಡಬೇಕು ಅಂತ ಬಂದದ? ಅಶ್ವಮೇಧ ಯಾಗವನ್ನೇ ಮಾಡ್ತೀನಿ ಅಂತ ಇಚ್ಛಾ ಬಂದದ. ಅಶ್ವಮೇಧ ಯಾಗವನ್ನು ಮಾಡ್ತೀನಿ ಅಂತಂದಾಗ ಅಶ್ವಮೇಧ ಯಾಗದ ಸಾಧನ ಯಾವುದು? ಕುದುರೆ. ಅದು ಸಿಕ್ಕಿಲ್ಲ. ಅಶ್ವಮೇಧ ಯಾಗದ ಸಾಧನ ಯಾವುದಪ್ಪ? ಕುದುರೆ. ತಂಬಿಗೆ ಥಾಲೆ ಅಲ್ಲ, ದರ್ಭಾ ಸಮಿತ್ ಅಲ್ಲ, ಯಜ್ಞಕುಂಡ ಅಲ್ಲ. ಅಶ್ವಮೇಧದ ಪ್ರಧಾನ ಸಾಧನವಾದದ್ದು ಕುದುರೆ. ಹಾಗಾಗಿ ಆ ಕುದುರೆ ಅಶ್ವ ಅಂತನ್ನೋದು ದೊರಕದೇ ಇದ್ದದ್ದರಿಂದ ಅವರಿಗೆ ಮತ್ತೇನಾಯಿತು ಅಂದರೆ ಶವವಾಗಿ ತಾಪವಾಯಿತು. ಶವವಾಗಿ ತಾಪವಾಯಿತು ಅಂತಂದರೆ ಆ ದೇಹವನ್ನು ಬಿಡಬೇಕು ಅಂತ ಇಚ್ಛಾ ಆಯಿತು. ಶಮ ತಾಪಗಳೆರಡು ಆದಾಗ ಭಾಳ ಆಲೋಚನೆ ಮಾಡ್ಕೊಂಡು ತಲೆ ಬಿಸಿ ಆದ್ಕೊಂಡು ದೇಹತ್ಯಾಗ ಮಾಡಬೇಕು ಅಂತ ಬಂದ್ಬಿಡ್ತು. ಲೋಕದಲ್ಲಿ ಇಷ್ಟು ಮಾತ್ರಕ್ಕೆ ಯಾರೂ ಕೂಡ ದೇಹತ್ಯಾಗ ಮಾಡೋದಿಲ್ಲ. ಎಷ್ಟಕ್ಕೆ? ಸಾಧನ ವಿಸ್ಮೃತಿ ಆಗ್ಯದ ಅಂತಂದ ಮಾತ್ರಕ್ಕೆ ಯಾರೂ ಸಹಿತ ದೇಹತ್ಯಾಗ ಮಾಡೋದಿಲ್ಲ. ಹೋಗಲಿ, ಇವ ದೇಹತ್ಯಾಗ ಮಾಡ್ತಾನೆ ಅಂದ ಮಾತ್ರಕ್ಕೆ ಇಂದ್ರಿಯಾಭಿಮಾನ ದೇವತೆಗಳಿನ ಜೊತೆಗೆ ಬರ್ತಾರ ಅಂತೇನಿಲ್ಲ. ದೇಹದಿಂದ ಹೋಗ್ತಾರ, ಅವನ ಜೊತೆಗೆ ಬರಬೇಕು ಅಂತೇನದ. ಇಲ್ಲಿ ಹೆಂಗಿತ್ತು ಅಂದರೆ ಬ್ರಹ್ಮದೇವರು ದೇಹವನ್ನು ತ್ಯಾಗ ಮಾಡ್ತಾ ಇದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅವರ ಜೊತೆಗೆ ಹೊರಗೆ ಬಂದರು. ಹಂಗಾರೆ ಇದನ್ನು ಆತ್ಮಹತ್ಯೆ ಅಂತ ಹೇಳಿ ಬರುವುದಿಲ್ಲ. ಇದೊಂದು ಕ್ರೀಡೆ ಅಂತ ಕರ್ಕೊಳ್ಬೇಕು, ಕಳಿಸ್ತದ. ಅದಕ್ಕೆ ಹೊರಗೆ ಬಂದರು. ಬ್ರಹ್ಮಮಾಣಂ ಶರೀರಂತು ಪುನರ್ದೃಷ್ಟ ಪಿತಾಮಹ ಪ್ರವೇಷ್ಟುಂ ತತ್ಶರೀರಂಚ ಕಾಮಯಾಮಾಸ ಸಪ್ರಭು. ಅದು ದೇಹ ಬಾತ್ಕೊಳ್ಳೋದು ನೋಡಿದ್ರಂತ. ದೇಹ ಏನಾಗ್ಲಿಕ್ಕತ್ತದು? ಶ್ವಯಿತುಂ ಅಧ್ರೀಯತ. ಸಂಸ್ಕೃತದೊಳಗಿನ ಶಬ್ದ ನೋಡ್ಕೋಬೇಕು. ಉಪನಿಷತ್ನೊಳಗಿನದ ಬಾತ್ಕೊಳ್ಳೋದು ಅನ್ನೋದಕ್ಕೆ ಶ್ವಯಿತುಂ ಅಧ್ರೀಯತ ಅಂತ ಶಬ್ದದ ತಿಳಿತಾ. ಅದು ಶ್ವಯಿತುಂ ಅಧ್ರೀಯತ ಅಂತ ಅನ್ನೋದೇ ಮುಂದೆ ಹೋಗಿ ಅಶ್ವ ಆಗ್ತದೆ. ಈಗಿಂದ ತಿಳ್ಕೋತ ಹೋಗ್ರಿ ಶಬ್ದವದನ್ನ. ಶ್ವಯಿತುಂ ಅಧ್ರೀಯತ ಅಂತಂದ್ರೆ ಆ ದೇಹವು ಉಬ್ಬಲು ತೊಡಗಿತು ಅಂತ ಅರ್ಥ. ಶ್ವಯಿತುಂ ಅಧ್ರೀಯತ ಇತಿ ಶ್ವ, ನ ಶ್ವಯಿತುಂ ಅಧ್ರೀಯತ ಇತಿ ಅಶ್ವ ಅಂತ ಮಾಡ್ತಾರೆ ಮುಂದದನ್ನು. ಅದಕ್ಕೆ ಆ ಶಬ್ದವೊಂದನ್ನು ತಲೆ ಇಟ್ಕೊಂಡಿರ್ರಿ. ಪ್ರವೇಷ್ಟುಂ ತತ್ಶರೀರ ಮತ್ತು ಬ್ರಹ್ಮದೇವರೇನಂದ್ರು ಆ ದೇಹವನ್ನು ಪ್ರವೇಶ ಮಾಡಬೇಕು ಅಂತ. ಹೌದು, ಅದು ಮೈಲಿಗೆ ಆಗಿಬಿಟ್ಟದಲ್ಲ ಶರೀರ. ಯಾಕೆ ಮೈಲಿಗೆ ಆಗ್ಯದ ಶರೀರ ಅಂತಂದ್ರೆ ಜೀವ ಹೋದ ಮೇಲೆ ಅದಕ್ಕೆ ಶವ ಅಂತ ಕರೀತಾರೆ. ಅದಕ್ಕೆ ಅದು ಶವ ಅಂತಂದ ಮೇಲೆ ಅದನ್ನು ಮುಟ್ಟಿದವ ಸ್ನಾನ ಮಾಡ್ಬೇಕ್ರಿ. ಶವವನ್ನು ಮುಟ್ಟಿದವ ಯಜ್ಞೋಪವೀತ ತೆಗೆದು ಸ್ನಾನ ಮಾಡಿ ಅಂದಮೇಲೆ ಅಷ್ಟು ಮೈಲಿಗೆ ಅದು
ತಿಳಿತಿಲ್ಲೋ? ಶವ ಮುಟ್ಟಿದರೆ ಅಂದಮೇಲೆ ಬ್ರಹ್ಮದೇವರ ಅಂಥ ಅಪವಿತ್ರವಾಗಿರುವಂಥ ಶರೀರದಲ್ಲಿ ಹೆಂಗೆ ಪ್ರವೇಶ ಮಾಡಿದರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಸೋಕಾಮಯತ. ಈಗ ಉಪನಿಷತ್ ಶುರುವಾಯ್ತು ಇವತ್ತಿಂದು. ಮೇಧ್ಯಂ ಮೇ ಇದಂ ಸ್ಯಾತ್ ಆತ್ಮನ್ವಿ ಅನೇನ ಸ್ಯಾಮಿತಿ. ಆ ಬ್ರಹ್ಮದೇವರು ಇಚ್ಛಿಸಿದರು, ಸಹ ಬ್ರಹ್ಮದೇವರು ಏನಂತ ಇಚ್ಛಿಸಿದರು? ಅಕಾಮಯತ. ಇದಂ ಇದಂ ಅಂದರೆ ಈ ಶರೀರವು, ಮೇ ಇದಂ ಈ ನನ್ನ ಶರೀರವು, ಮೇಧ್ಯಂ ಸ್ಯಾತ್. ಮೇಧ್ಯ ಮೇಧ್ಯ ಅನ್ನೋ ಶಬ್ದಕ್ಕೆ ಪವಿತ್ರ ಪವಿತ್ರ ಅಂತ ಅರ್ಥ. ಪವಿತ್ರವಾಗಲಿ ಎಂದು ಇಚ್ಛಿಸಿದರು. ಮೇಧ್ಯಂ ಅನ್ನೋ ಶಬ್ದಕ್ಕೆ ಪವಿತ್ರ ಅಂತ ಅರ್ಥ ಬರ್ಕೊಂಡ್ರಿ. ಇದಂ ಅಂದರೆ ಈ ಶರೀರವು, ಸ್ಯಾತ್ ಆತ್ಮನ್ವಿ ಅನೇನ ಸ್ಯಾಮಿತಿ. ಆತ್ಮನ್ವಿ ಅನೇನ ಸ್ಯಾಮ್ ಅಂದರೆ ಈ ಶರೀರ ಪ್ರವೇಶಿಸಿ ಮತ್ತೆ ನಾನು ಶರೀರ ಉಳ್ಳವನು ಆಗುತ್ತೇನೆ. ಯಾಕೆ ಈಗ ಶರೀರ ಇಲ್ಲ, ಆ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಮತ್ತೆ ನಾನು ಶರೀರ ಉಳ್ಳವನಾಗುತ್ತೇನೆ ಎಂದರು. ತಥೋ ಅಶ್ವಃ ಸಮಭವತ್. ಆಗೇನಾಯಿತು? ಅಶ್ವವು ಹುಟ್ಟಿತು. ಯದ ಅಶ್ವತ್ ತನ್ಮೇಧ್ಯಮಭೂತ್. ಅದು ಯಾವುದು ಬಾತುಕೊಳ್ಳುವುದು ನಿಂತಿತೋ ಅದು ಪವಿತ್ರವಾಯಿತು. ಎರಡು ಶಬ್ದ. ಕುದುರೆ ಉಂಟಾಯಿತು, ಅದಕ್ಕೆ ಭಾಷ್ಯ ಓದಿದ್ರೆ ಸ್ಪಷ್ಟ ಆಗ್ತದೆ, ಅಲ್ಲಿ ಮತ್ತೆ ಹೇಳ್ತೀನಿ. ಕುದುರೆ ಉಂಟಾಯಿತು ಮತ್ತು ಅದು ಬಾತುಕೊಳ್ಳುವುದು ಉಬ್ಬುಕೊಳ್ಳುವುದು ನಿಂತುಕೊಂಡತು, ಪವಿತ್ರವಾಯಿತು. ತದೇವ ಅಶ್ವಮೇಧಸ್ಯ ಅಶ್ವಮೇಧತ್ವಂ. ಇದು ತಾನೇ ಅಶ್ವಮೇಧ ಶಬ್ದದ ನಿಜವಾದ ಅರ್ಥ. ಯಾರು ಏಷವ ಅಶ್ವಮೇಧಂ ವೇದ ಸ ಏನಂ ಏವಂ ವೇದ. ಯಾರು ಈ ರೀತಿಯಾಗಿ ಅಶ್ವಮೇಧವನ್ನು ತಿಳಿತಾನೋ ಅವನೇ ನಿಜವಾದ ಅಶ್ವಮೇಧವನ್ನು ತಿಳಿದಂತೆ. ಇದಿಷ್ಟೇ ಸಾಲು ಆಚಾರ್ಯರ ಭಾಷೆಯಲ್ಲಿ ಸ್ಪಷ್ಟವಾಗಿ ಓದಬೇಕು ನಾವೀಗ, ಅಂದರೆ ತಿಳಿತದೆ. ಶಬ್ದ ಶಬ್ದಾರ್ಥ ಏನಾಯಿತು? ತಥೋ ಅಶ್ವಃ ಸಮಭವತ್. ಅನಂತರದಲ್ಲಿ ಒಂದು ಕುದುರೆ ಹುಟ್ಟಿತು. ಅರೆ ಇದ್ದಕ್ಕಿದ್ದಂಗೆ ಕುದುರೆ ಹೆಂಗೆ ಹುಡ್ತು? ಹೇಳಲೇ ಇಲ್ಲ. ಒಂದು ಕುದುರೆ ಹುಡ್ತು. ಯದ ಅಶ್ವತ್ ಇಷ್ಟೊತ್ತು ಯಾವುದು ಅದು ಶ್ವಯಿತು ಮಧ್ರೀಯತ ಉಬ್ಬಿಕೊಳ್ಳಿಕತ್ತಿತ್ತು, ಅದು ಬಾತ್ಕೊಳ್ಳೋದು ನಿಂತ್ಕೊಂಡ್ಬಿಡ್ತು. ಯಾಕೆ? ಶರೀರದಲ್ಲಿ ಜೀವ ಪ್ರವೇಶ ಮಾಡಿದ ಕೂಡಲೇ ಯಥಾಸ್ಥಿತಿ ಬಂತದು. ಅಶ್ವತ್ ತನ್ಮೇಧ್ಯಮಭೂತ್, ಅದು ಪವಿತ್ರವೂ ಆಯಿತು. ಬಾತುಕೊಳ್ಳುವುದು ನಿಂತಿತು. ಅಶ್ವತ್ ಮೇಧ್ಯಂ ಪವಿತ್ರಂ, ಅಶ್ವತ್ ಮೇಧ್ಯಂ ಅಶ್ವಮೇಧ್ಯಂ ಅಭೂತ್. ಹಿಂಗದಕ್ಕೆ ಅರ್ಥದಕ್ಕೆ ಅಶ್ವಮೇಧಂ ತದೇವ ಅಶ್ವಮೇಧಸ್ಯ ಅಶ್ವಮೇಧತ್ವಂ. ಇದುವೇ ಅಶ್ವಮೇಧ ಶಬ್ದದ ನಿಜವಾದ ಅರ್ಥ. ಯಾರು ಈ ಅರ್ಥವನ್ನು ತಿಳಿತಾರೋ ಅವರೇ ಅಶ್ವಮೇಧ ಯಾಗವನ್ನು ತಿಳಿದಂತೆ. ಸರಿ ಆಯ್ತಾ? ಈಗ ಭಾಷ್ಯ ಓದಿ ಆಮೇಲೆ ಬರೆಸ್ತೀನಿ, ಅದನ್ನು ಹೆಂಗೆ ಬರ್ಕೋಬೇಕು ಅಂತ ಬರೆಸ್ತೀನಿ, ತಿಳಿತಾ? ಇನ್ ಪ್ರವೇಶಾಯ ಶವರೂಪಸ್ಯ ವೇದ್ಯತಾಂ. 475ನೇ ಪೇಜ್ನಲ್ಲಿ ಭಾಷ್ಯ ಪ್ರಾರಂಭ ಆಯಿತು. ಪುನಃ ಮತ್ತೊಮ್ಮೆ ತಸ್ಮಿನ್ ಆ ಶರೀರದಲ್ಲಿ ಪ್ರವೇಶಾಯ ಪ್ರವೇಶಕ್ಕಾಗಿ ಮತ್ತು ಶವರೂಪಸ್ಯ ಮೇಧ್ಯತಾಂ ಅಂದರೆ ಆ ಪ್ರವೇಶ ಮಾಡಬೇಕೆಂಬ ಇಚ್ಛೆಯಿಂದ ಶವರೂಪಕ್ಕೆ ಮೇಧ್ಯತಾಮ ಇಚ್ಛನ್ ಪಾವಿತ್ರ್ಯ ಉಂಟಾಗಲಿ ಎಂದು ಇಚ್ಛಿಸುತ್ತಾ ತೇನೈವ ದೇಹಿ ಸ್ಯಾಮಿತಿ ಅದರಿಂದಲೇ ಮತ್ತೆ ನಾನು ದೇಹ ಉಳ್ಳವನಾಗಬೇಕೆಂದು ತಸ್ಮಿನ್ ವಿವೇಶ ಚ ಅದರಲ್ಲಿ ಪ್ರವೇಶ ಮಾಡಿದರು. ನೋಡ್ರಿ ಎಂಥ ಆಶ್ಚರ್ಯ. ಒಂದು ಕ್ಷಣದ ಹಿಂದೆ ಇದು ಕ್ರೀಡೆ ಬ್ರಹ್ಮದೇವರ ಆಟ. ಇದು ಅದಕ್ಕೆ ನಾ ಮೊನ್ನೆ ಒಂದು ವಾಯುಸ್ತುತಿ ಹೇಳಿದ್ನಲ್ಲ, ಕ್ರೀಡಾ ಮಾತ್ರಂ ತದೇತತ್. ಹನುಮಂತ ದೇವರು ಭೀಮಸೇನ್ ದೇವರಿಬ್ಬರು ಒಬ್ರಿಗೊಬ್ಬರಿಗೆ ಅಪರಿಚಿತರಂಗ ಕೌನ್ ಹೆರೆ ಅಂತಕೊಂಡು ಕೇಳಿದರು. ಯಾರು ನೀವು ಅಂತ ಕೇಳಿದರು. ಇಲ್ಲ ನಾನು ಮತ್ತೆ ಕುಂತಿನಂದನ ಅಂದರು, ನಾ ಅಂಜನೀಸೂನ್ ಅಂತ ಅವ್ರು ಹೇಳ್ಕೊಂಡ್ರು ಅಂತ ಹಿಂಗೆ ಮಾಡಿದ್ರೆ ಕ್ರೀಡಾ ಮಾತ್ರಂ ಇಬ್ಬರಿಗೂ ಗೊತ್ತದ. ಆದರೂ ಅದು ಕ್ರೀಡಾ ಮಾಡಿದ್ರೆ ಹೆಂಗೋ ಹಂಗೆ ಬ್ರಹ್ಮದೇವರು ಶರೀರದಿಂದ ಹೊರಗೆ ಹೋಗೋದು, ಶರೀರದ ಒಳಗೆ ಬರೋದು ಕ್ರೀಡಾ ಮಾತ್ರಂ. ತಾವು ಹೋಗೋ ಕಾಲಕ್ಕೆ ಎಷ್ಟು ಸಮರ್ಥರಿದ್ದಾರೆ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಹೊರ ಕರ್ಕೊಂಡ್ಬಂದ್ಬಿಟ್ರು. ಇದು ವಾಯುದೇವರ ಕಥೆಯಲ್ಲಿ ಕೇಳಿರ್ತೀವಿ ಸಾಮಾನ್ಯವಾಗಿ. ವಾಯುದೇವರು ಶರೀರದಿಂದ ಹೊರಗೆ ಹೋದರೆ ಇಂದ್ರಿಯಾಭಿಮಾನಿ ದೇವತೆಗಳು ಹೊರಗೆ ಹೋಗ್ತಾರೆ ಅಂತ ಕೇಳಿರ್ತೀವಲ್ಲ. ಅದೇ ತರಹದ ಒಂದು ಕಥೆ ಬ್ರಹ್ಮದೇವರಿಗೂ ಅದ. ಅಂದ್ರೆ ಸಮಾನ ಕಕ್ಷಾಪನ್ನರಾದವರಲ್ಲಿ ಈ ತರಹದ ಚರಿತ್ರೆಗಳು ಉಂಟು, ಚಿತ್ರಚಾರು ಚರಿತ್ರೆಗಳು ಉಂಟು. ರುದ್ರದೇವರಲ್ಲಿ ಇಂತಹ ಕಥೆ ಹೇಳಿಲ್ಲ ಎಲ್ಲೂ. ಇಂದ್ರದೇವರಲ್ಲಿ ಇಂತಹ ಕಥೆ ಇಂದ್ರದೇವರು ಮನೋಭಿಮಾನಿಗಳು ಅಥವಾ ಹಸ್ತಾಭಿಮಾನಿಗಳು ಹೊರಗೆ ಹೋದ ಕೂಡಲೇ ಉಳಿದವರು ಯಾರು ಹೊರಗೆ ಹೋದರು ಅಂತ ಇಡೀ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ವೇದಗಳಲ್ಲಿ ಇಲ್ಲವೇ ಇಲ್ಲ. ಒಂದು ವಾಯುದೇವರಲ್ಲಿತ್ತು, ಅದನ್ನು ಬಿಟ್ಟರೆ ಇಲ್ಲಿ ಸಿಗುತ್ತದೆ ನಮಗೆ ಯಾವುದಾದ್ರು ಬ್ರಹ್ಮದೇವರ ಕಥೆಯಲ್ಲಿ ಸಿಗುತ್ತದೆ. ಹಾಗಾದರೆ ಅವರೇ ಬ್ರಹ್ಮ, ಅವರೇ ವಾಯು. ಜೀವ ಎರಡು, ಪದವಿಗಳೆರಡಷ್ಟೇ, ಬೇರೆ ಇಲ್ಲ. ಒಂದು ಕ್ಷಣದ ಹಿಂದೆ ಸಾಧನಾ ಸ್ಮೃತಿಯಾದದ್ದರಿಂದಾಗಿ ಬೇಸರ ಮಾಡಿಕೊಂಡು ಈ ಶರೀರದಿಂದಾಗಿ ಇನ್ನೇನು ಆಗಲಿಲ್ಲ, ನಮಗೆ
ಹೊರಗೆ ಬಂದಿದ್ರೆ ಈಗ ಪುನಃ ಅದೇ ಶರೀರವನ್ನು ಪ್ರವೇಶ ಮಾಡಬೇಕು ಅಂತ ಇಚ್ಛೆ ಬಂತು. ಯಾಕೆ ಒಂದು ಕ್ಷಣದಿಂದ ಹಾಗೆ ಇಚ್ಛೆ ಬಂದದ್ದು, ಇನ್ನೊಂದು ಕ್ಷಣದಿಂದ ಹೀಗ್ಯಾಕೆ ಇಚ್ಛೆ ಬಂತು ಅಂತಂದರೆ, ನನ್ನ ಅಭಿಪ್ರಾಯದಲ್ಲಿ ಇದು ಲಕ್ಷ್ಮೀದೇವಿಯ ಶರೀರದಲ್ಲಿ ಇದ್ದು ಬಂದ ದೇಹ ಇದು. ಅವಳು ಗರ್ಭದಲ್ಲಿ ಧರಿಸಿದಾಗ ಬಂದ ಶರೀರ ಇದು. ಭಗವಂತನೇ ಈ ಶರೀರಕ್ಕೆ ಜನಕನಾಗಿದ್ದಾನೆ. ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುವುದು ಎಷ್ಟು ಹೊತ್ತಿನ ಕೆಲಸ ಬ್ರಹ್ಮದೇವರಿಗೆ? ಕ್ಷಣ ಮಾತ್ರದಲ್ಲಿ ತೆಗೆದುಕೊಳ್ಳುತ್ತಾರೆ. ಆದರೆ ಈ ಶರೀರಕ್ಕೆ ಜನನಿ ಜನಕರು ಯಾರಾಗಿದ್ದಾರೆ? ಸಾಕ್ಷಾತ್ ನಾರಾಯಣ ಲಕ್ಷ್ಮೀದೇವಿಯಲ್ಲಿ ಗರ್ಭಾಧಾನವನ್ನು ಮಾಡಿದಾಗ ಹುಟ್ಟಿ ಬಂದ ಶರೀರವಿದು. ಇಂತಹ ಶರೀರವನ್ನು ಕಳೆದುಕೊಳ್ಳುವ ದಡ್ಡತನ ಯಾಕೆ ಮಾಡಬೇಕು ಅಂತಂದುಕೊಂಡು ಪುನಃ ಅದೇ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಒಂದು ನೋಡ್ರಿ, ಅಂದ್ರೆ ನಮ್ಮ ಜೀವನದೊಳಗೆ ಕ್ಷಣಗಳಿಗೆ ಹೆಂಗೆ ವಿಚಾರ ಬದಲಾಗ್ತಿರ್ತಾವ ಅಂದ್ರೆ, ಆದಿಪುರುಷರಾದ ಬ್ರಹ್ಮದೇವರಲ್ಲಿ ಹೆಂಗಾಗ್ತದೆ, ನಮ್ಮಲ್ಲಿ ಹೆಂಗಾಗ್ತಿರ್ತಾವ್ರಿ. ಈ ಕ್ಷಣಕ್ಕೆ ಹಿಂಗಿರ್ತೀವಿ, ಮುಂದಿನ ಕ್ಷಣಕ್ಕೆ ಹಂಗ್ಯಾಕೆ ಆಯ್ತು, ಅಲ್ಲೋ ಸುರಕ್ಷತೆ ಇದ್ದೀವಿ, ಹಿಂಗ್ಯಾಕೆ ಬುದ್ಧಿ ಬದಲಾಯ್ತು ಅಂದ್ರೆ ಬ್ರಹ್ಮದೇವರು. ಅದಕ್ಕೆ ಆಚಾರ್ಯ ಬರೀತಾರೆ, ಪ್ರಾಯಶಃ ಇಲ್ಲೋ ಭಾಗವತದಲ್ಲೆಲ್ಲೋ ಬರೀತಾರೆ ತಾತ್ಪರ್ಯದಲ್ಲಿ, ಭವಿಷ್ಯತೋ ಜನಾನಾಂ, ಮುಂದೆ ಜನರು ಭವಿಷ್ಯದಲ್ಲಿ ಏನನ್ನ ಮಾಡಬೇಕೋ ಅದನ್ನೆಲ್ಲ ಬ್ರಹ್ಮದೇವರು ಅವತ್ತವತ್ತು ಮಾಡಿ ತೋರಿಸ್ತಾರ. ಅಂದ್ರೆ ಬ್ರಹ್ಮದೇವರು ಹಸಿವೆ ಆಯಿತು, ನೀರಡಿಕೆ ಆಯಿತು, ಅಜ್ಞಾನ ಬಂತು, ಭಯ ಬಂತು ಅಂತ ಯಾಕೆ ಮಾಡ್ತಾರಂದ್ರೆ ಅವರಿಗೆ ಅಂತಲ್ಲ, ಭವಿಷ್ಯತೋ ಜನಾನಂ, ತಾವು ಸೃಷ್ಟಿ ಮಾಡುವ ಪ್ರಜೆಗಳಲ್ಲಿ ಈ ತರಹದ ವ್ಯವಸ್ಥೆಗಳಾಗ್ತದೆ ಕ್ಷಣ ಮಾತ್ರದಲ್ಲಿ ಹಿಂಗೆ, ಕ್ಷಣ ಮಾತ್ರದಲ್ಲಿ ಹಂಗೆ ಅಂತ. ಹಾಗಾದರೆ ಎಚ್ಚರ ಕೊಟ್ಟರು ಏನು, ಈ ಶರೀರ ಬಂದಿರುವುದು ಸಾಧನೆಗಾಗಿ ಬಂದಿದೆ. ಇಲ್ಲಿ ಸಾಧನವನ್ನು ಹೊಂದಿಸಿಕೊಂಡು, ಅಂದರೆ ಏನೇನು ಸಾಧನೆಗಳು ಮಾಡಬೇಕಾಗಿದೆ, ಯಜ್ಞವನ್ನೋ ದಾನವನ್ನೋ ಯಾಗವನ್ನೋ ಪಾಠವೋ ಪ್ರವಚನವೋ ಏನೇನು ಮಾಡಬೇಕಾಗಿದೆ ಅದಕ್ಕೆ ಬೇಕಾದ ಸಾಧನೆಗಳನ್ನು ಹೊಂದಿಸಿಕೊಳ್ಳ್ರಿ. ಶರೀರ ಬಂದದ್ದು ದುರ್ಲಭ, ಬಿಟ್ಟು ಹೋಗ್ತೇನೆ ಅಂತನ್ನುವಂತಹ ಸಾಹಸಕ್ಕೆ ಕೈ ಹಾಕಬೇಡ್ರಿ. ಎರಡನ್ನೂ ಕೂಡ ಬ್ರಹ್ಮದೇವರು ಕ್ಷಣದಲ್ಲಿ ತಿಳಿಸಿಕೊಟ್ರು. ಅದಕ್ಕೆ ಆಚಾರ ಆ ಮಾತು ಎಷ್ಟು ಚಂದ ಬರ್ದ ನೋಡ್ರಿ. ಪುನಃ ತಸ್ಮಿನ್ ಪ್ರವೇಶಾಯ ಶವರೂಪಸ್ಯ ಮೇಧ್ಯತಾಂ ಐಚ್ಛನ್ ತೇನೈವ ದೇಹಿ ಸ್ಯಾಮ್, ತೇನೈವ ದೇಹಿ ಸ್ಯಾಮ್. ನನಗೆ ಅದೇ ಶರೀರ ಬೇಕು, ನಂಗೆ ಬೇರೆದು ಬೇಡ. ತೇನೈವ ಅಂತ ಯಾಕಂದ್ರು, ಬೇರೆ ಶರೀರ ತಗೊಳ್ಳಿ ಬರ್ತಿದ್ದಿಲ್ವೇ, ಒಂದು ಶರೀರ ಬ್ರಹ್ಮದೇವರ ಇಚ್ಛಾ ಮಾತ್ರ ಇನ್ನೊಂದು ಶರೀರ ಬಂದ್ಬಿಡ್ತಿತ್ತು. ತೇನೈವ ಸ್ಯಾಮ್, ಯಾಕೆ ಪರಮಾತ್ಮ ಕೊಟ್ಟದ್ದು, ಲಕ್ಷ್ಮೀದೇವಿ ಕೊಟ್ಟದ್ದು ಆ ದೇಹ. ಅವಿವೇಶ ಚ, ಅಪ್ರಾಕೃತವಾದ ಗರ್ಭಕೋಶ ಲಕ್ಷ್ಮೀದೇವಿದು, ಪ್ರಾಕೃತ ಅಲ್ಲ, ನಿತ್ಯ ಮುಕ್ತಳು. ಅಂಥವರಲ್ಲಿ ಪ್ರವೇಶ ಮಾಡಿ 9 ತಿಂಗಳು, 12 ತಿಂಗಳು, 1 ತಿಂಗಳಲ್ವಾ 9 ಅಲ್ಲ 12 ತಿಂಗಳು, 12 ತಿಂಗಳ ಕಾಲ ಮಾತೃಪ್ರೇಮವನ್ನು ಅನುಭವಿಸಿ ಬಂದ ಬ್ರಹ್ಮದೇವರಿಗೆ ಮತ್ತ ಆ ದೇಹ ಬಿಡೋದೆ ಅಂತ ಅಂದ್ಕೊಂಡು ತಸ್ಮಿನ್ ಪ್ರವಿಶ್ಯ ಸಬ್ರಹ್ಮ. ಹೌದು ಸ್ವಾಮಿ, ಇದ್ದಕ್ಕಿದ್ದಂಗೆ ಕುದುರೆ ಬಂತು ಅಂದ್ರೆ ಕುದುರೆ ಎಲ್ಲಿಂದ ಬಂತು ಪ್ರಶ್ನೆ ಬಂತೀಗ. ಹೌದಿಲ್ಲ, ಕುದುರೆ ಎಲ್ಲಿಂದ ತಂದ್ರಪ್ಪ ಇದ್ದಕ್ಕಿದ್ದಂಗ ಅಂದ್ರೆ ಅದಕ್ಕೆ ಹೇಳ್ತಾರೆ ದ್ವಿತೀಯಂ ವಪುರಗ್ರಹೀತ್. ಶ್ರೀಮದಾಚಾರ್ಯ ಬಿಡಿಸ್ತಾರ, ದ್ವಿತೀಯಂ ವಪುಹು ಅಗ್ರಹೀತ್. ಬ್ರಹ್ಮದೇವರು ಆ ಶರೀರದಲ್ಲಿ ಪ್ರವೇಶ ಮಾಡಿ ತನ್ನದೇ ಆದ ಇನ್ನೊಂದು ರೂಪವನ್ನು ಸೃಷ್ಟಿಸಿಕೊಂಡರು. ಅದು ಕುದುರೆ ಆಕಾರದ ಶರೀರವನ್ನು ಸೃಷ್ಟಿಸಿಕೊಂಡರು. ಬ್ರಹ್ಮದೇವರೇ ಮೊಟ್ಟ ಮೊದಲನೆಯ ಕುದುರೆಯಾದರೂ ಅದೇ ಕುದುರೆಯೇ ಅಶ್ವಮೇಧ ಯಾಗಕ್ಕೆ ಬಳಸಿಕೊಳ್ಳಲಾಯಿತು. ಅರ್ಥ ಆಯ್ತಾ ಅಂತ ಹೇಳಿದ್ದು? ದ್ವಿತೀಯಂ ವಪುರಗ್ರಹೀತ್ ದೃಷ್ಟ್ವೋಪಾಯಂ ಮಹಾಯಜ್ಞೆ ಅಥಾಶ್ವಾಕಾರಂ ಪಿತಾಮಹ. ಉಪಾಯಂ ದೃಷ್ಟ್ವಾ, ನೆನಪಿಗೆ ಬಂತು, ಅರೇ ರೇ ಕುದುರೆ ಅಲ್ವೇನು, ಅಯ್ಯೋ ಕುದುರೆ ಅಲ್ವೇ ಈ ಅಶ್ವಮೇಧ ಯಾಗಕ್ಕಿರೋದು, ಮರ್ತ ಬಿಡ್ತಲೋ ಅಂತ ನೆನಪಾಯಿತು. ಕುದುರೆ ಬಂದು ಅಶ್ವಾಕಾರಂ ಪಿತಾಮಹ ದ್ವಿತೀಯಂ ವಪುಹು ಅಗ್ರಹೀತ, ಕುದುರೆಯ ಆಕಾರದ ದೇಹವನ್ನು ತೆಗೆದುಕೊಂಡ್ರು. ಹೌದು, ಹಿಂದಿನ ಕ್ಷಣದಲ್ಲಿ ನೆನಪಿಗೆ ಬರದೇ ಇರುವಂತಹದ್ದು ಮುಂದಿನ ಕ್ಷಣಕ್ಕೆ ಕುದುರೆ ಅಂತ ನೆನಪಿಗೆ ಬರಲಿಕ್ಕೆ ಏನು ಕಾರಣ ಅಂತಂದ್ರೆ ಅದೇ ಶ್ವೇತೀಭಾವಾತ್ ಪರಂ ಯಸ್ಮಾತ್ ತಜ್ಜಗ್ನೆ ಅಥೋ ಅಶ್ವನಾಮಕಂ. ಶ್ವೇತೀಭಾವ ಅದು ಉಬ್ಬಿಕೊಳ್ಳುವಿಕೆ, ಗೊತ್ತಾಯ್ತಾ? ಸಂಸ್ಕೃತದಲ್ಲಿ ಶಬ್ದ ಸಾಮ್ಯದಿಂದ ಹೇಳಿಕ್ಕೆ ಹೊರಟಾರೆ, ಇಲ್ಲಿ ಅರ್ಥ ಸಾಮ್ಯ ಅಲ್ಲ, ಶಬ್ದ ಸಾಮ್ಯದಿಂದ ಹೇಳಿಕೊಳ್ತಾರೆ. ಏನು ಶಬ್ದ ಸಾಮ್ಯ ಅಂತಂದ್ರೆ, ಇವರು ಆ ಶರೀರವನ್ನು ಬಿಟ್ಟು ಬಂದಾಗ ಅದು ಶ್ವೇತೀಭಾವ ಹೊಂದಿತು. ಶ್ವೇತೀಭಾವ ಹೊಂದಿತು ಅಂದರೆ ಬಾತುಕೊಂಡಿತು. ಪುನಃ ಪ್ರವೇಶ ಮಾಡಬೇಕು ಅಂದಾಗ ಅಶ್ವೇತೀಭಾವ ಹೊಂದಿತು. ಅಶ್ವೇತೀಭಾವ ಅನ್ನೋಲ್ಲಿ ಅಶ್ವೇತೀಭಾವ ಅನ್ನೋಲ್ಲಿ ಅಶ್ವ ಬಂತು. ಮೊದಲು ಶ್ವೇತೀಭಾವ ಹೊಂದಿತ್ತು, ಆಮೇಲೆ ಅಶ್ವೇತೀಭಾವ ಹೊಂದಿತು. ಮೊದಲು ಶ್ವತ್ತಾಗಿತ್ತು, ಆಮೇಲೆ ಅಶ್ವತ್ತಾಯಿತು. ಕಲ್ಪನಾವಂತ ಹೇಳಿದ್ದು ಹೆಂಗಂತೇಳಿ, ಅದರ ಇದು ಶಬ್ದ ಸಾಮ್ಯದಿಂದ ನಮಗೇನು ಬರ್ತದೆ ಅಂತಂದ್ರೆ ಕುದುರೆ ಅಂತನ್ನೋ ನೆನಪಿಗೆ ಬರ್ತದೆ. ಕೆಲವೊಂದು ಸರ್ತಿ ಹೆಂಗಾಗಿರ್ತಾವ್ರಿ,
ಯಾವುದೋ ಜೊತೆಗೆ ಮಾತಾಡ್ತಿರ್ತೀವಿ, ಮನ್ಯಾಗ ಏನೋ ಹೇಳೋದು ಮರ್ತು ಹೋಗ್ಬಿಟ್ಟಿರ್ತದೆ, ಅವ್ರು ಯಾವುದೋ ಶಬ್ದ ಆಡ್ತಾರ, ಆ ಶಬ್ದ ಆಡಿದ ಕೂಡ ಅದು ಹೇಳ್ಬೇಕಾಗಿತ್ತು ನೋಡಿ, ಸ್ವಲ್ಪ ಒಂದು ನಿಮಿಷ ಅಂತೆ ಫೋನ್ ತೊಗೊಂಡು ಇದು ನೋಡ ಅಂತ, ಇದಂಗೆ ನೆನಪಾತ್ರ ನಿಮಗೆ ಅಂತ, ಇಲ್ಲಿ ಮಾತಾಡ್ಲಿಕ್ಕತ್ತಿದ್ದೆ ಯಾವುದೋ ಶಬ್ದ ಬಂತು ಅದು ನೆನಪಾತು ಅಂತ, ಹಂಗಾಗ್ತದೆ. ಅರ್ಥ ಆಯ್ತು ಹೇಳಿದ್ದೇನೆ ಅಂತ ಹೇಳಿ. ಈ ತರಹದ ಘಟನೆಗಳು ನಡೆಯುತ್ತವೆ. ಶ್ವೇತೀಭಾವಾತ್ ಪರಂ ಯಸ್ಮಾತ್ ತಜ್ಜಜ್ಞೆ ಅಥೋ ಅಶ್ವನಾಮಕಂ. ಶ್ವೇತೀಭಾವ ಹೊಂದಿದ ಮೇಲೆ ಹುಟ್ಟಿದ್ದರಿಂದಾಗಿ ಅದಕ್ಕೆ ಅಶ್ವ ಎಂದು ಕರೆಯುತ್ತಾರೆ. ಯದರ್ಥಂ ಶ್ವೇತತಾಮಾಪ, ಯಾವ ಉದ್ದೇಶದಿಂದ ಅದು ಶ್ವೇತತ್ವವನ್ನು ಹೊಂದಿತ್ತು? ಸಾಧನಾ ಸ್ಮೃತಿ ಆದ್ದರಿಂದ. ಅಯ್ಯೋ ನನಗೆ ಗೊತ್ತಾಗಲಿಲ್ಲಲ್ಲ ಸಾಮಗ್ರಿಗಳೇನಿವು ಅಂತ ಅಂದಮೇಲೆ ತದ್ದೇಹೋ ಮೇಧ್ಯತಾಮಪಿ, ಆ ದೇಹವು ಪವಿತ್ರವಾಯಿತು ಅಂದಮೇಲೆ ಅಶ್ವಮೇಧ ಸಹ ಯಜ್ಞ ಅಭೂತ್ ನಾಮ್ನಾ ತೇನ ತದಾ ಕೃತಃ. ಅದಕ್ಕೆ ಆ ಯಜ್ಞಕ್ಕೇನು ಹೆಸರು ಬಂತು? ಅಶ್ವಮೇಧವೆಂಬ ಹೆಸರು ಬಂತು. ಒಂದು ಅಶ್ವಮೇಧ ಯಜ್ಞ ಎಂಬ ಹೆಸರಿನ ಇತಿಹಾಸವನ್ನು ಹೇಳಲಿಕ್ಕೆ ಹೊರಟದೆ ಉಪನಿಷತ್ತು. ಸಾಧನ ಅಶ್ವಮೇಧ ಯಾಗಕ್ಕೆ ಕುದುರೆ. ಆ ಅಶ್ವವು ಸ್ಮರಣೆಗೆ ಬರದೇ ಇದ್ದದ್ದರಿಂದ ಯಾವುದಪ್ಪ ಸ್ಮರಣೆ, ಈ ಯಜ್ಞಕ್ಕೆ ಸಾಧನವಾದದ್ದು ಸ್ಮರಣೆ ಬರಲಿಲ್ಲ ಅನ್ನೋದಕ್ಕಾಗಿ ಮತ್ತು ಬ್ರಹ್ಮದೇವರು ಶರೀರವನ್ನು ಬಿಟ್ಟು ಹೊರಗೆ ಬಂದರು, ದೇವತೆಗಳಿಂದ ಸಹಿತರಾಗಿ ಹೊರಗೆ ಬಂದರು. ಆಮೇಲೆ ಪುನಃ ದೇವತೆಗಳಿಂದ ಸಹಿತರಾಗಿ ಒಳಗೆ ಪ್ರವೇಶ ಮಾಡಿದರು. ಆಗ ಈ ಯಜ್ಞಕ್ಕೆ ಸಾಧನವಾದದ್ದು ಕುದುರೆ ಅಲ್ವೇನು ಅಂತ ನೆನಪಿಗೆ ಬಂತು. ಅದು ಶ್ವೇತೀಭಾವವನ್ನು ಹೊಂದಿತ್ತು, ಈಗ ಅಶ್ವೇತೀಭಾವವನ್ನು ಹೊಂದಿತು. ಅದೇ ಸಂದರ್ಭದಲ್ಲಿ ಶರೀರವು ಪವಿತ್ರವಾಯಿತು, ಮೇಧ್ಯವಾಯಿತು. ಅಶ್ವೀಭಾವವನ್ನು ಹೊಂದಿತ್ತು ಅನ್ನೋದಕ್ಕೆ ಅಶ್ವೀಭಾವ ಮೇಧ್ಯಭಾವ ಹೊಂದಿದ್ದು ಕೂಡಿಕೊಂಡು ಅಶ್ವಮೇಧ ಎಂದು ಕರೆಸಿಕೊಂಡಿತು. ಕುದುರೆ ಒಂದು ರೂಪದಿಂದ ಬ್ರಹ್ಮದೇವರೇ ಕುದುರೆಯಾಗಿ ಬಂದರು. ಅಥೋ ಅಶ್ವಮೇಧನಾಮಾಸೌ ಬ್ರಹ್ಮ ಶುಭ ಚತುರ್ಮುಖ. ಶುಭಮಯರಾದ ಬ್ರಹ್ಮದೇವರು ಅಶ್ವಮೇಧ ಅಂತ ಕರೆಸಿಕೊಂಡ್ರು. ಅಶ್ವಭೂತ್ವ ಯಥೋ ಮೇಧ್ಯಸ್ವೋಭವತ್ ತೇನವಾ ಸ್ಮೃತಃ. ಅಥವಾ ಎರಡನೇ ಅರ್ಥ ಇಷ್ಟಾಗಿದೆ ಅಂತ ಒಂದು ಅರ್ಥ ಹೇಳಿದರು. ಎರಡನೇ ಅರ್ಥ ಅವರೇ ಅಶ್ವವಾಗಿ ಅವರೇ ಮೇಧ್ಯ ಅಂದರೆ ಯಜ್ಞಕ್ಕೆ ಸಂಬಂಧಪಟ್ಟ ಪಶುವೂ ಆದರು, ಆದ್ದರಿಂದಲೂ ಅಶ್ವಮೇಧ ಅಂತ ಕರೆಸಿಕೊಳ್ಳಬಹುದು. ಅಲ್ಲ, ಒಂದು ಬಾರಿ ಮೇಧ್ಯ ಅನ್ನೋ ಶಬ್ದಕ್ಕೆ ಪವಿತ್ರ ಅಂತೀವಿ, ಇನ್ನೊಂದು ಬಾರಿ ಯಜ್ಞಕ್ಕೆ ಸಂಬಂಧಪಟ್ಟದ್ದು ಅಂತೀರಿ. ಹೆಂಗರ್ಥ ಅಂದರೆ ತೆಳಗೆ ಪ್ರಮಾಣ ವಾಕ್ಯ. ಮೇಧೋ ಯಜ್ಞ ಸಮುದ್ದಿಷ್ಟೋ ಯಾಜ್ಞೀಯಂ ಮೇಧ್ಯ ಮುಚ್ಯತೆ. ಮೇಧ ಅಂದರೆ ಯಜ್ಞಕ್ಕೆ ಹೆಸರೇನು? ಮೇಧ ಅಂತ ಹೆಸರು, ಸುಂದರವಾದ ಹೆಸರು. ಪ್ರಾಯ ನಮಗಿದು ಅಶ್ವಮೇಧ ಅಂತ ಅನ್ನೋಲ್ಲಿ ಬಿಟ್ಟರೆ ಇನ್ನೆಲ್ಲೂ ನೆನಪಿಗೆ ಬರುವುದಿಲ್ಲ. ಯಾಕಂದರೆ ಉಳಿದ ಕಡೆಗೆ ನಾವು ಈ ಶಬ್ದ ಬಳಸುವುದಿಲ್ಲ, ಅಶ್ವಮೇಧ ಅಂತ ಅನ್ನೋಲ್ಲಿ ಮಾತ್ರ ಬಳಸ್ತೀವಿ. ಹಂಗೆ ಬೇರೆ ಬೇರೆ ಮೇಧಗಳವ, ಬೇರೆ ಬೇರೆ ಪಶುಗಳಿಂದಲೂ ಆಗ್ತದೆ. ಆಯಿತಾ? ಮೇಧ ಯಜ್ಞ. ಯಾಜ್ಞೀಯಂ ಮೇಧ್ಯ ಮುಚ್ಚತೆ. ಯಜ್ಞಕ್ಕೆ ಸಂಬಂಧಿಸಿದ ಪಶುವಾಗಿದ್ದರೆ ಅದನ್ನು ಮೇಧ್ಯ ಎಂದು ಕರೆಯಬೇಕು. ಶುದ್ಧಂ ಮೇಧ್ಯಂ ಅಥಾಪಿ ಸ್ಯಾತ್. ಹಿಂಗೂ ಅರ್ಥ ಆಗ್ತದೆ ಏನಂತ? ಶುದ್ಧವಾದದ್ದನ್ನು ಮೇಧ್ಯ ಎಂದು ಕರೆಯಬೇಕು ಅಂತ. ಏವಂ ವಿತ್ಯೋ, ಇದನ್ನು ಯಾರು ತಿಳ್ಕೋತಾನೋ ಅವನೇ ಅಶ್ವಮೇಧವಿತ್, ಅಶ್ವಮೇಧವನ್ನು ತಿಳಿದುಕೊಂಡಂತೆ. ಎಷ್ಟು ಚಂದಾದ ಒಂದು ಮಂತ್ರ. ಅದಕ್ಕೆ ಶ್ರೀಮದ್ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯ ಕೊಟ್ಟ ವಿವರಣೆ. ಸೋ ಕಾಮಯತ್ ಮೇಧ್ಯಂ ಮೇ ಇದಂ ಸ್ಯಾತ್ ಆತ್ಮನ್ವಿ ಅನೇನ ಸ್ಯಾಮಿತಿ ತಥೋ ಅಶ್ವಃ ಸಮಭವತ್ ಯದಶ್ವತ್ ತನ್ಮೇಧ್ಯಮಭೂದಿತಿ ತದೇವ ಅಶ್ವಮೇಧಸ್ಯ ಅಶ್ವಮೇಧತ್ವಂ ಯೇಷಃ ವಾ ಅಶ್ವಮೇಧಂ ವೇದ ಯಃ ಏನಂ ಏವಂ ವೇದ. ಅಂತೂ ಬ್ರಹ್ಮದೇವರು ಶರೀರ ಬಿಟ್ಟು ಹೊರಗೆ ಬಂದವರು ಪುನಃ ಈ ಶರೀರದಲ್ಲಿ ಪ್ರವೇಶ ಮಾಡಬೇಕು. ಭಗವಂತ ನೀಡಿದ ಶರೀರ ಇದು, ಅದಕ್ಕೆ ನಾನು ಇದರಲ್ಲಿ ಪ್ರವೇಶ ಮಾಡ್ತೇನೆ. ದೇಹ ಬಿಡುವಾಗಲೂ ಇಚ್ಛಾಪೂರ್ವಕವಾಗಿ, ದೇಹ ಪ್ರವೇಶ ಮಾಡುವಾಗಲೂ ಇಚ್ಛಾಪೂರ್ವಕವಾಗಿ. ದೇಹ ಬಿಡುವಾಗಲೂ ರಾಜರಂತೆ ತಾವು ಹೊರಟು ಕೂಡಲೇ ಎಲ್ಲ ಇಂದ್ರಿಯಾಭಿಮಾನಗಳನ್ನು ಕರ್ಕೊಂಡು ಬಂದರು. ದೇಹದಲ್ಲಿ ಪ್ರವೇಶ ಮಾಡುವಾಗಲೂ ರಾಜನಂತೆ ಎಲ್ಲ ಇಂದ್ರಿಯಾಭಿಮಾನಗಳನ್ನು ಕರೆದುಕೊಂಡು ಬಂದರು. ಆದ್ದರಿಂದ ಇದನ್ನು ಸಾಚ ಕ್ರೀಡಾ ವಿಭೋ ಸ್ಮೃತಃ, ಬ್ರಹ್ಮದೇವರ ಒಂದು ಕ್ರೀಡೆ ಅಂತ ಕರೀತಾರೆ. ಹೇಗೆ ರಾಜ ಮಹಾರಾಜರುಗಳು ಅರಮನೆಯಿಂದ ಹೊರಟಾಕ್ಷಣಕ್ಕೆ ಮಂತ್ರಿ ವಂದಿಮಾಗದರು ಸೇವಕರೆಲ್ಲ ಹೊರಡ್ತಾರೋ, ರಾಜ ಅರಮನೆಯಲ್ಲಿ ಪ್ರವೇಶ ಮಾಡಿದಾಕ್ಷಣ ಮಂತ್ರಿ ವಂದಿ
ಮಧ್ಯಭಾಗದಲ್ಲೆಲ್ಲ ಪುನಃ ಪ್ರವೇಶ ಮಾಡ್ತಾರೋ ತದ್ವತ ಇದ್ದದರಿಂದ ಇದನ್ನು ಲೋಕದೃಷ್ಟಿಯಲ್ಲಿ ದೇಹತ್ಯಾಗವೋ ಆತ್ಮಹತ್ಯೆ ಎಂದು ಕರೆಯಬಾರದು, ಕ್ರೀಡಾ ಎಂದು ಕರೆಯಬೇಕು ಅಂತ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಹೊರಗಡೆಗೆ ಹೋದಾಗ ದೇಹ ಶ್ವೇತೀಭಾವಗೊಂಡಿತು, ಶರೀರಂ ಶ್ವೈತಮಧ್ರೀಯತ, ಉಬ್ಬಿಕೊಳ್ಳಿಕ್ಕೆ ಪ್ರಾರಂಭವಾಯಿತು. ಸಂಸ್ಕೃತದಲ್ಲಿ ಶ್ವೈತುಂ ಶ್ವೇತೀಭಾವಂ ಗತಃ, ನೋಡಿದ ಮೇಲೆ ಪುನಃ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಶ್ವೇತೀಭಾವ ಹೊಂದುವುದು ನಿಂತಿತು. ಅದಕ್ಕೆ ನೆಗೆಟಿವ್ ಅಶ್ವೇತೀಭಾವ ಅಶ್ವಭಾವ ಹೊಂದಿತು. ಮತ್ತೆ ಆ ಶರೀರ ಪವಿತ್ರ ಆಗಬೇಕು ಅಂತ ಪವಿತ್ರ ಮಾಡಿದ್ದಕ್ಕಾಗಿ ಇತಿಹಾಸದಲ್ಲಿ ಅಶ್ವಮೇಧ ಎಂಬ ಶಬ್ದ ಉಳಿದುಕೊಂಡಿತು. ಜೊತೆಗೆ ತಾವೇ ಒಂದು ಕುದುರೆ ರೂಪವನ್ನು ತೆಗೆದುಕೊಂಡ್ರು. ಹಾಗಾದರೆ ಆ ಶರೀರವನ್ನು ಪ್ರವೇಶಿಸುವ ಕಾಲದಲ್ಲಿ ಈ ಯಜ್ಞಕ್ಕೆ ಕುದುರೆ ಸಾಧನ ಅಂತ ಸ್ಮರಣೆಗೆ ಬಂತು. ಕುದುರೆಯನ್ನು ಯಾವುದೋ ಒಂದು ಪ್ರಾಣಿಯನ್ನು ಯಾಕೆ ಸೃಷ್ಟಿ ಮಾಡಬೇಕು, ನಾನೇ ಯಾಕೆ ಕುದುರೆ ಆಗಬಾರದು ಅಂತ ತಾವೇ ಒಂದು ಕುದುರೆ ರೂಪವನ್ನು ತೆಗೆದುಕೊಂಡ್ರು. ಯಾಕಂತ ಶ್ರೀಮದಾಚಾರ್ಯರು ಮುಂದೆ ಭಾಷೆಯಲ್ಲಿ ಹೇಳ್ತಾರೆ. ಬ್ರಹ್ಮದೇವರೇ ಯಾಕೆ ಕುದುರೆ ರೂಪವನ್ನು ತೆಗೆದುಕೊಂಡ್ರು ಅನ್ನೋದನ್ನು ಮುಂದೆ ಹೇಳ್ತಾರೆ. ಯಾಕೆಂದರೆ ಅಷ್ಟು ಪವಿತ್ರವಾದ ಯಾಗ ಇದು, ಅಶ್ವಮೇಧ ಯಾಗ ಎಂಬುದು. ಅದಕ್ಕೆ ತಾವೇ ಕುದುರೆ ರೂಪವನ್ನು ತೆಗೆದುಕೊಂಡ್ರು. ಈ ಅರ್ಥಕ್ಕಾದರೂ ಬ್ರಹ್ಮದೇವರು ಕುದುರೆಯ ರೂಪವನ್ನು ತಾಳಿ ಯಜ್ಞಕ್ಕೆ ತಾವು ಉಪಯೋಗ ಬಿದ್ದರು ಅನ್ನುವ ಅರ್ಥದಲ್ಲಾದರೂ ಅಶ್ವಮೇಧ ಎಂಬ ಶಬ್ದವನ್ನು ತಿಳಿದುಕೊಳ್ಳ್ರಿ. ಸರಿ, ಕುದುರೆ ಏನೋ ಬಂತು. ಮುಂದೇನು ಕುದುರೆ ಬಂದ ಮೇಲೆ ಯಾಗ ನಡಿಬೇಕಲ್ಲ ಅಂತಂದರೆ ತಂ ಅನವರುದ್ಧೈವ ಅಮನ್ಯತ ತಂ ಸಂವತ್ಸರಸ್ಯ ಪರಸ್ತಾದಾತ್ಮನಃ ಆಲಭತ. ವಿಚಾರ ಮಾಡಿದ್ರು ಬ್ರಹ್ಮದೇವರು. ಆ ಕುದುರೆ ಬರೇ ಹಿಂಗೆ ಲಾಯದಿಂದ ಅದನ್ನು ತಗೊಂಡು ಬಂದು ಅದನ್ನು ಯಜ್ಞಕ್ಕೆ ಬಿಡ್ಲಿಕ್ಕೆ ಬರೋದಿಲ್ಲ, ಯಜ್ಞಕ್ಕೆ ಬಲಿಪಶುವನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಅದೇನು ಮಾಡಬೇಕು ಅಂದರೆ 1 ವರ್ಷಗಳ ಕಾಲ ಎಲ್ಲ ಕಡೆಗೆ ಸುತ್ತಿಕೊಂಡು ಬರಬೇಕು. 1 ವರ್ಷಗಳ ಕಾಲ ಎಲ್ಲ ಕಡೆಗೆ ಸುತ್ತಿಕೊಂಡು ಬಂದು ಯಾರೂ ಅದಕ್ಕೆ ತಡೆ ಒಡ್ಡದೇ ಇರಬೇಕು. ತಡೆ ಒಡ್ಡದೇ ಇದ್ದಾಗ ಇವನು ಎಲ್ಲವನ್ನ ಗೆದ್ದವನು ಅಂತ ಅನಿಸಿಕೊಂಡು ಬಂದಿರಬೇಕು. ಇವನು ಹೋಗದೇ ಇದ್ರೂ ಇವನ ಕುದುರೆ ಎಲ್ಲವನ್ನ ಗೆದ್ದುಕೊಂಡು ಬಂತು ಅಂತಾಗಿ ಆ ಕುದುರೆಯನ್ನ ಯಜ್ಞದಲ್ಲಿ ಆಹುತಿಯನ್ನಾಗಿ ಕೊಟ್ಟಾಗ ಅಶ್ವಮೇಧ ಪೂರ್ಣವಾಗ್ತದೆ. ಕೇಳ್ತೇವೆ, ಪಾಂಡವರು ನಡೆಸಿದ ಅಶ್ವಮೇಧ, ಶ್ರೀರಾಮಚಂದ್ರ ನಡೆಸಿದ ಅಶ್ವಮೇಧ, ಇವೆಲ್ಲ ಅಶ್ವಮೇಧ. ಒಂದು ಕಡೆಗೆ ಭಗವಂತ, ಒಂದು ಕಡೆಗೆ ಭಗವದ್ಭಕ್ತರು. ಶ್ರೀಕೃಷ್ಣ ನಡೆಸಿದ ಅಶ್ವಮೇಧ, ಶ್ರೀಕೃಷ್ಣ ರಾಮರಿಬ್ಬರೂ ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ. ಆಮೇಲೆ ಪಾಂಡವರು ಯಾಗ ಮಾಡಿದ್ದಾರೆ. ಇವರೆಲ್ಲರೂ ಯಜ್ಞವನ್ನ ಮಾಡಿದ್ದಾರೆ. ಆ ಯಜ್ಞವನ್ನ ಮಾಡಿದಾಗ ಕುದುರೆಯನ್ನ ಎಲ್ಲ ಕಡೆಗೆ ಸಂಚಾರಕ್ಕೆ ಕಳಿಸಿದ್ದಾರೆ. ಅದು ಕಳಿಸಿದ್ದು ಯಾವ ಕ್ರಮದಲ್ಲಿ? ಮೊದಲು ಚತುರ್ಮುಖ ಕೆಲಸವನ್ನ ಮಾಡಿದ್ದರೆ ಉಳಿದವರು ಮಾಡ್ತಾರೆ. ಹಾಗಾಗಿ ಮೊದಲು ಚತುರ್ಮುಖ ಏನು ಮಾಡಿದ್ರು? ತಮ್ಮ ಆ ಅಶ್ವಮೇಧದ ಕುದುರೆಯನ್ನು ಅನವರುದ್ಧೈವ ಅಮನ್ಯತ, ಅಡೆತಡೆಗಳಿಲ್ಲದೆ ಭೂಮಂಡಲದಲ್ಲಿ ಸಂಚಾರವನ್ನ ಮಾಡುತ್ತೇನೆ ಎಂದು ಭಾವಿಸಿದರು. ಏನು ವ್ಯಾಖ್ಯಾನ ಬರೀತಾರೆ ನೋಡ್ರಿ ರಾಯರು. ಸಹ ವಿರಿಂಚಃ, ಆ ಬ್ರಹ್ಮದೇವರು ಹಿಂದಿನ ಮಂತ್ರದ ಸಹ ತಗೋಬೇಕಂತ. ಸಹ ತಮ್ ಅಂದ್ರೆ ಅಶ್ವರೂಪದಲ್ಲಿದ್ದ ತನ್ನನ್ನು ಅನವರುದ್ಧೈವ ನಿರೋಧವನ್ನ ಮಾಡದೇನೇ ಅವರೋಧಹೀನತೆಯ ಭೂಮಂಡಲಂ ಚರಿಷ್ಯಾಮಿ ಇತ್ಯಮನ್ಯತ ಇತ್ಯರ್ಥ. ಯಾವ ಅಡೆತಡೆಗಳಿಲ್ಲದೆ ಇಡೀ ಭೂಮಂಡಲವನ್ನು ತಿರುಗಿಸ್ತೇನೆ ಅಂತ ಅರ್ಥ. ತಿಳಿತಿಲ್ಲೋ? ನಿರೋಧ ಇಲ್ಲದೆ ಸಂಚಾರ ಮಾಡಿಸ್ತೀನಿ ಅಂತ ಯಾಕೆ ಅನ್ಬೇಕಾಯಿತು? ಏನು ಹಂಗಂದ್ರೆ ಈ ಕುದುರೆಯನ್ನ ನಾನು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ತಡೆಯಂಗಿಲ್ಲ. ಎಲ್ಲಿ ಬೇಕಾದಲ್ಲಿ ಹೋಗ್ಲದು, 1 ವರ್ಷ ತಿರ್ಕೊಂಡು ಬರಲಿ ಅಂತ ಬಿಟ್ರು. ಲೋಕದಲ್ಲಿ ಕುದುರೆ ಬೇರೆಯಾಗಿರ್ತದೆ, ತಾನು ಬೇರೆಯಾಗಿರ್ತಾನೆ. ಇಲ್ಲಿ ಬ್ರಹ್ಮದೇವರೇ ಕುದುರೆ, ಬ್ರಹ್ಮದೇವರೇ ಪುರುಷ, ಯಜ್ಞ ಮಾಡುವ ಕರ್ತೃವೂ ಅವನೇ, ಯಜ್ಞದಲ್ಲಿ ಸಾಧನವಾದ ಕುದುರೆ ಅವನೇ. ಆದದ್ದರಿಂದ ಅಲ್ಲೇನು ಮಾಡಿದರು ಅಂದ್ರೆ ಒಂದು ಶಬ್ದ ಹಾಕಿದ್ದಾರೆ ನೋಡ್ರಿ. ಏನು ಶಬ್ದ ಅಂತಾರ ಅಂದ್ರೆ ತಮ್ಮ ಅನವರುದ್ಧೈವ ಅಮನ್ಯತ. ಅಲ್ಲಿ ಶಬ್ದ ಏನು ಮಾಡ್ಯಾರ? ಲೋಕದಲ್ಲಿ ನಿರೋಧಕ ಒಬ್ಬ ತಡೆ ಮಾಡುವನು, ತಡೆ ಮಾಡಿಸಿಕೊಳ್ಳುವ ಭೇದ ಇದ್ರೂ ಕೂಡ ಇಲ್ಲಿ ಮಾತ್ರ ಆ ತರಹದ ಯಾವ ಭೇದವೂ ಇಲ್ಲ. ಸರಿ ಆಯ್ತಾ? ಬೇರೆ ಪ್ರಕಾರ ಪಾಠ ಏನು ಅಂದ್ರೆ ತಮ್ಮ ಅನವರುದ್ಧ್ಯ ಇವ ಅಮನ್ಯತ ಅಂತದ. ನಾವಿಲ್ಲಿ ಅನವರುದ್ಧ್ಯ ಏವ ಅಂತ ಇಟ್ಕೊಂಡಿದ್ದೀವಿ. ರಾಯರ್ ಹಂಗೆ ಹೇಳಂಗಿಲ್ಲ. ಅದನ್ನ ಅನವರುದ್ಧೇವ ಅಂತಂತ ರಾಯರ ಪಾಠ. ಅದು ಐ ಆಗಂಗಿಲ್ಲ, ಏವ ಆಗ್ತದ. ಪಾಠದ ಪ್ರಕಾರ ಏವಕಾರ, ರಾಯರ ಪಾಠದ ಪ್ರಕಾರ ಇವಕಾರ ಅಂತ ಇಟ್ಕೊಳ್ಬೇಕು. ಹಂಗಾರೆ ಏವ ಅಂದ್ರೆ ಏನು? ಅಡೆತಡೆಗಳಿಲ್ಲದೇನೇ ಸಂಚಾರ ಮಾಡಲಿ ಅಂತ. ಮತ್ತು ಇವ ಇಟ್ಟುಕೊಂಡಾಗ ಅರ್ಥ ಏನಾಗ್ತದೆ ಅಂದ್ರೆ ಲೋಕದಲ್ಲಿ ಯಜಮಾನ ಬೇರೆ ಇರ್ತಾನೆ, ಆ ಕುದುರೆ ಬೇರೆ ಇರ್ತದೆ. ಇಲ್ಲಿ ಮಾತ್ರ ಹಂಗಿಲ್ಲ, ಇಬ್ರು ಒಂದೇ ಇದ್ದಾರೆ ಅನ್ನೋ ಅಭಿಪ್ರಾಯದಲ್ಲಿ ತಗೊಳ್ರಿ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.